ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಶೆಡ್ ಕರೆತಂದು ಹಲ್ಲೆ ನಡೆಸಿ ಆತನನ್ನ ಹತ್ಯೆ ನಡೆಸಿದ ನಂತರದಲ್ಲಿ ಆ ಒಂದು ಕೇಸ್ನ ಮುಚ್ಚಿ ಹಾಕೋದಕ್ಕೆ ಆರೋಪಿಗಳು ಯಾವ ರೀತಿ ಸಂಚನ್ನ ರೂಪಿಸಿದ್ರು, ಅದಕ್ಕಾಗಿ ಹಣವನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗಿತ್ತು ಅನ್ನೋ ವಿಷಯವನ್ನು ಕೂಡ ಪ್ರಸ್ತಾಪಿಸಿ ವಾದವನ್ನ ಮಾಡ್ತಾ ಇದ್ದಾರೆ. ಹಣ ನೀಡಿದ್ರ ಬಗ್ಗೆ A14 ಪ್ರದೋಷ್ ಕೂಡ ತನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಮನೆಯಲ್ಲೂ ಹಣ ರಿಕವರಿ ಮಾಡಲಾಗಿದೆ. ಆರೋಪಿಗಳ ಮನೆಯಲ್ಲಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಇದು ದರ್ಶನ್ ವಿರುದ್ಧ ಮತ್ತೊಂದು ಪ್ರಮುಖ ಸಾಕ್ಷ್ಯವಾಗುತ್ತೆ. ದರ್ಶನ್ ತನ್ನ ಮನೆಯಲ್ಲಿದ್ದ ಹಣ ಯಾವುದೋ ಹಣ ವಾಪಸ್ ಬಂದಿದೆ, ಅದನ್ನ ಇಟ್ಕೊಂಡಿದ್ರು, ಅದನ್ನ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ನಾಗೇಶ್ ಅವರು ವಾದವನ್ನ ಮಾಡಿದ್ರು. ಇದಕ್ಕೆ ಈಗ ಕೌಂಟರ್ ಆಗಿ ಪ್ರಸನ್ನಕುಮಾರ್ ಅವರು ವಾದಿಸ್ತಾ ಇದ್ದಾರೆ. ದರ್ಶನ್ ಈ ಹಣವನ್ನ ಕೇಸ್ ಮುಚ್ಚಾಕೋಕೆ ಬಳಸಿದ್ದು, ಅದಕ್ಕೆ ಸಂಬಂಧಿಸಿದ ಹಾಗೆ ಇತರೆ ಆರೋಪಿಗಳಿಗೆ ಹಣ ಏನು ಹಂಚಿಕೆಯಾಗಿತ್ತು, ಆನಂತರ ಆ ಹಣವನ್ನ ತೆಗೆದುಕೊಂಡು ಹೋದಂತಹ ಆರೋಪಿಗಳು ತಮ್ಮ ಮನೆಯಲ್ಲಿಟ್ಟಿದ್ರು. ಆಗ ಮನೆಯಲ್ಲಿ ಇದೆಲ್ಲವನ್ನು ಕೂಡ ರಿಕವರಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪಿಸ್ತಾ ಈ ಕೇಸ್ನಲ್ಲಿ ಇದು ಕೂಡ ಪ್ರಮುಖ ಸಾಕ್ಷ್ಯವಾಗುತ್ತೆ. ಇದು ದರ್ಶನ್ ವಿರುದ್ಧ ಮತ್ತೊಂದು ಪ್ರಮುಖ ಸಾಕ್ಷ್ಯವಾಗಿ ಇಲ್ಲಿ ಪರಿಗಣಿಸಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣ ಅದು ಅವರು ಯಾವುದೋ ಕಾರಣದಿಂದಾಗಿ ತಂದಿಟ್ಟಿದ್ರು, ಆದರೆ ಇದಕ್ಕೆ ಕೇಸ್ಗೆ ತಾಳೆ ಹಾಕ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ವಾದಿಸಲಾಗಿತ್ತು. ಬಟ್ ಈಗ ಅದಕ್ಕೆ ಲಿಂಕ್ ಎಂಬಂತೆ ಇತರೆ ಆರೋಪಿಗಳ ಮನೆಯಲ್ಲಿ ಸಿಕ್ಕ ಹಣಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಈ ಕೇಸ್ಗೆ ಪ್ರಮುಖ ಸಾಕ್ಷ್ಯವಾಗಬಹುದು? ದಿವ್ಯಾ, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ ಬಳಿಕ ಆತನಿಗೆ ಹತ್ಯೆ ಮಾಡಿ ಸರೆಂಡರ್ ಮಾಡಲಿಕ್ಕೆ ಏನೆಲ್ಲ ಸಂಚುಗಳನ್ನು ರೂಪಿಸಿದ್ರು, ಆ ಸಂಚುವನ್ನು ರೂಪಿಸಿ ಆರೋಪಿಗಳು ಯಾರು ಸರೆಂಡರ್ ಆಗಬೇಕು, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ನಿಂತು ಮಾತುಕತೆ ಆಡಿರುವಂಥ CCTV ದೃಶ್ಯಗಳನ್ನು ಕೂಡ ಉಲ್ಲೇಖ ಮಾಡುವ ಕೆಲಸ ಮಾಡ್ತಿರುವಂಥದ್ದು. A14 ಆರೋಪಿ ಆಗಿರುವಂಥ ಪ್ರದೋಷ್ ಅವರು 4 ಜನ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸರೆಂಡರ್ ಮಾಡಿರುವಂಥದ್ದು. ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದ ಸಾಕ್ಷ್ಯ ಏನೆಂದರೆ, ಆರೋಪಿಗಳು ಸರೆಂಡರ್ ಆಗಲಿಕ್ಕೆ ತಲಾ 5 ಲಕ್ಷ ಹಣವನ್ನು ಕೊಟ್ಟಿದ್ದರ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಪೊಲೀಸರು ಕಲೆ ಹಾಕಿರುವಂಥದ್ದು. ಅದಕ್ಕೆ ಪೂರಕ ದಾಖಲೆಗಳು ಆರೋಪಿಗಳ ಮನೆಯನ್ನು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ 5 ಲಕ್ಷ ಹಣ ಅಲ್ಲಿಂದ ರಿಕವರಿ ಮಾಡಿರುವಂಥ ಸಾಕ್ಷ್ಯಾಧಾರಗಳು, ಜೊತೆಗೆ ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂಥ ಹಣದ ಬಗ್ಗೆ ಕೂಡ ಉಲ್ಲೇಖ ಮಾಡುವ ಕೆಲಸವನ್ನು ಮಾಡುತ್ತಿರುವಂಥದ್ದು. ಯಾಕಂದರೆ ದರ್ಶನ್ ಪರ ವಕೀಲರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿದ್ದು, ಆತನ ಮನೆಯಲ್ಲಿ ಇದ್ದಂಥ ಹಣವನ್ನು ಆತ ಸಾಕ್ಷಿ ನಾಶ ಮಾಡಲಿಕ್ಕೆ, ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹಣ ಇಟ್ಟಿದ್ದ ಅನ್ನುವಂಥ ಲಿಂಕನ್ನು ಕೊಡಲಿಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅದಕ್ಕೆ ಪೂರಕ ದಾಖಲೆಗಳು ಆರೋಪಿಗಳ ಮನೆಯಲ್ಲಿ ಸಿಕ್ಕಿರುವಂಥ ಹಣ ಮತ್ತು ಆರೋಪಿ ಆಗಿರುವಂಥ ದರ್ಶನ್ ಅವರ ಮನೆಯಲ್ಲಿ ಸಿಕ್ಕಿರುವ ಹಣ ಎಲ್ಲವೂ ಕೂಡ ಸಾಮ್ಯತೆ ಇದೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯ ಆಧಾರಗಳನ್ನು ಕಲೆ ಹಾಕಿರುವಂಥ ತನಿಖಾಧಿಕಾರಿಗಳು ಪೂರಕ ವಾದವನ್ನು ಮಾಡುವ ಕೆಲಸವನ್ನು ಈಗಾಗಲೇ ಪ್ರಸನ್ನಕುಮಾರ್ ಅವರು ಮುಂದುವರಿಸಿರುವಂಥದ್ದು. ದಿವ್ಯಾ, ಓಕೆ, ಈ ಕೇಸ್ನ 14ನೇ ಆರೋಪಿ ಇತರೆ ಆರೋಪಿಗಳಂದ್ರೆ ಶರಣಾಗತಿಗಾಗಿ ಕರ್ತಂದಿದ್ರಲ್ಲ, ಸೊ ಅವರುಗಳು ಈತ ಅವ್ರನ್ನ ಜೊತೆ ಕರ್ಕೊಂಬಂದು ಸ್ಟೇಷನ್ ಬಿಟ್ಟು ಹೋದ ಅನ್ನೋದಕ್ಕೆ CCTV ಫುಟೇಜ್ ಲಭ್ಯವಾಗಿದೆ ಅಂತ. ಅಂದ್ರೆ ಇದು ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಸಿಕ್ಕಿರುವಂತಹ ಫುಟೇಜ್ ಅನ್ನ ಇಟ್ಕೊಂಡು ವಾದವನ್ನ ಮಾಡ್ತಾ ಇರೋದಾ? ದಿವ್ಯಾ, ಖಂಡಿತವಾಗ್ಲೂ ಈಗಾಗಲೇ ಆರೋಪಿ A14 ಏನಿದ್ದಾನೆ ಪ್ರದೋಷ್ ಅವರು ರೇಣುಕಾಸ್ವಾಮಿಯ ಹತ್ಯೆಯನ್ನು ಆದ ಬಳಿಕ ಯಾರು ಈ ಪ್ರಕರಣದಲ್ಲಿ ಪೊಲೀಸರ ಮುಂದೆ ಸರೆಂಡರ್ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ದರ್ಶನ್ಗೆ ವಿಷಯ ತಿಳಿಸುವ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರು ಒಂದಷ್ಟು ಹಣವನ್ನು, ಅಂದರೆ ಆರೋಪಿಗಳು ಸರೆಂಡರ್ ಆಗಲಿಕ್ಕೆ ಅವರಿಗೆ ಮುಂಚಿತವಾಗಿ ಹಣ ಕೊಡಲಿಕ್ಕೆ ದರ್ಶನ್ ಅವರ ಕಡೆಯಿಂದ ಹಣವನ್ನು ಪಡೆದುಕೊಂಡಿದ್ದ. ನಂತರ 30 ಲಕ್ಷದಷ್ಟು ಹಣ ಪ್ರದೋಷ್ ಕೈಲಿಗೆ ಸೇರ್ತಿದ್ದಂತೆ ಇದರ ಸಂಪೂರ್ಣ ಜವಾಬ್ದಾರಿ ನಾನೇ ವಹಿಸಿ ಯಾರು ಸರೆಂಡರ್ ಆಗಬೇಕು ಮತ್ತೆ ಬಾಡಿ ತೆಗೆದುಕೊಂಡು ಏನೆಲ್ಲ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾನೇ ಮಾಡ್ತೀನಿ ಅನ್ನುವಂಥ ಒಂದು ತೀರ್ಮಾನವನ್ನು A14 ಆರೋಪಿ ಆಗಿರುವಂಥ ಪ್ರದೋಷ್ ಅವರು ಮಾಡಿ ಆ ಪ್ರಕರಣದಲ್ಲಿ 4 ಜನ ಆರೋಪಿಗಳು, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಸೇರಿದಂತೆ 4 ಜನ ಆರೋಪಿಗಳನ್ನು ಕೊನೆಯದಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಲಿಕ್ಕೆ ಪ್ರದೋಷ್ ಅವರು ಒಪ್ಪಿಸ್ತಾರೆ. ಅಲ್ಲಿಂದ ಕರೆದುಕೊಂಡು ಹೋಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಅರ್ಧ ದಾರಿಯಲ್ಲಿ ಬಿಡುವಂಥ ಒಂದಷ್ಟು CCTV ಫುಟೇಜ್ಗಳನ್ನು ಕಲೆ ಹಾಕಲಾಗಿದ್ದು, ಆ CCTV ಫುಟೇಜ್ಗಳಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸರೆಂಡರ್ ಆಗಲಿಕ್ಕೆ ಬಿಡಲಿಕ್ಕೆ ಹೋದಂಥ ಒಂದಷ್ಟು ದೃಶ್ಯಗಳನ್ನು ಕೂಡ ಈ ಒಂದು ಪ್ರಮುಖ ವಾದಗಳಲ್ಲಿ ಪ್ರಮುಖ ಸಾಕ್ಷಿಗಳನ್ನಾಗಿ ಪರಿಗಣಿಸುವ ಕೆಲಸವನ್ನು ಈಗಾಗಲೇ ಮಾಡ್ತಿರುವಂಥದ್ದು. ದಿವ್ಯ, ಓಕೆ, ಇನ್ನು ನಾಗೇಶ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅವ್ರು ಹೇಳ್ತಾರೆ, ಆರೋಪಿಗಳನ್ನ ಅರೆಸ್ಟ್ ಮಾಡುವಾಗ ಪೊಲೀಸರು ಅವರಿಗೆ ಪ್ರಾಥಮಿಕವಾಗಿ ಯಾವುದೇ ಮಾಹಿತಿಯನ್ನ ಕೊಡದೆ ಅರೆಸ್ಟ್ ಮಾಡಿದ್ದಾರೆ, ಇದು ತಪ್ಪು ಅಂತ. ಸೊ ಇದಕ್ಕೆ ಪ್ರತಿಯಾಗಿ ಪ್ರಸನ್ನಕುಮಾರ್ ಅವರು ಏನ್ ಹೇಳ್ತಾ ಇದ್ದಾರೆ, ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನ್ ಹೇಳುತ್ತೆ?
ದಿವ್ಯಾ, ಬಹಳ ಪ್ರಮುಖವಾಗಿ ಆರೋಪಿಗಳನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಅವರ ಸಂಬಂಧಿಕರಿಗೆ ಅಥವಾ ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡುವಂತ ಕೆಲಸ ಮ್ಯಾಂಡೇಟರಿ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧನ ಮಾಡಿದ ಮೇಲೆ ಸಂಬಂಧಪಟ್ಟ ಅವರ ಸಂಬಂಧಿಕರಿಗೆ ವಿಚಾರವನ್ನ ತಿಳಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡುವ ಕೆಲಸವನ್ನ ಮಾಡ್ತಿರುವಂಥದ್ದು. A1 ಆರೋಪಿಯಿಂದ A9 ಆರೋಪಿಗಳನ್ನ ಬಂಧನ ಮಾಡುವಂತ ಸಂದರ್ಭದಲ್ಲಿ ಬಂಧನ ಮಾಡಿಕೊಂಡು ಕರೆದುಕೊಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾರು ಸಂಬಂಧಿಕರಿದ್ದಾರೆ ಅವರ ಪೋಷಕರಿಗೆ ಈ ಒಂದು ಬಂಧನದ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸುವ ಕೆಲಸವನ್ನ ಮಾಡ್ತಿರುವಂಥದ್ದು. ಈಗಾಗಲೇ ನಾಗೇಶ್ ಅವರು ಬಂಧನವನ್ನ ಮಾಡಿದಂಥ ಸಂದರ್ಭದಲ್ಲಿ ಯಾವ ಒಬ್ಬ ಆರೋಪಿಗಳಿಗೂ ಕೂಡ ಆರೋಪಿಗಳ ಸಂಬಂಧಿಕರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಅವರ ಸಂಬಂಧಿಕರಿಗೆ ಬಂಧನದ ಬಳಿಕ ಎಲ್ಲವನ್ನೂ ಕೂಡ ತಿಳಿಸಲಾಗಿದೆ. ಜೊತೆಗೆ ಅವರ ಮನೆಗೆ ರೈಡ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಹಣದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗಿ ಅದಕ್ಕೆ ಪಂಚನಾಮೆಯಲ್ಲಿ ಅವರ ಸಹಿ ಕೂಡ ಪಡೆಯಲಾಗಿದೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡುವ ಕೆಲಸ ಮಾಡ್ತಿರುವಂಥದ್ದು. ದಿವ್ಯಾ, ಓಕೆ ನಾಗೇಶ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ. ದರ್ಶನ್ ಮನೆಯಲ್ಲಿ ಸಿಕ್ಕ ಹಣ, ಆ ಹಣ ಇತರೆ ಆರೋಪಿಗಳ ಮನೆಗೆ ಹೇಗೆ ಹೋಗಿತ್ತು, ಈ ಕೇಸ್ನ ಮುಚ್ಚಾಕೋಕೆ ಹೇಗೆ ಹಂಚಿಕೆ ಆಗಿತ್ತು ಅನ್ನೋದ್ರ ಬಗ್ಗೆ ವಾದಿಸ್ತಾ ಇದ್ದಾರೆ. ಬಂಧನ ವೇಳೆ ಪೊಲೀಸರ ಬಳಿ ಮಾಹಿತಿ ನೀಡಲು ಸಾಧ್ಯವಿಲ್ಲ, ಅಂದ್ರೆ ಆರೋಪಿಗಳ ಬಂಧನ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಪ್ರಕಾರ ಮಾಹಿತಿ ಕೊಡಬೇಕು ಅಂತ ಏನು ವಾದವನ್ನ ಮಾಡಿದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಈಗ SPP ಪ್ರಸನ್ನಕುಮಾರ್ ಅವರು ಪ್ರಬಲ ವಾದವನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳ ಬಂಧನ ವೇಳೆ ಎಲ್ಲಾ ಮಾಹಿತಿಗಳನ್ನ ಕೊಡಬೇಕು ಅಂತೇನಿಲ್ಲ, ಬಂಧನ ವೇಳೆ ಪೊಲೀಸರ ಬಳಿ ಮಾಹಿತಿ ನೀಡಲು ಸಾಧ್ಯ ಇಲ್ಲ, ಕೆಲವು ಸಂದರ್ಭದಲ್ಲಿ ಏನ್ ಮಾಹಿತಿ ಇದೆ ಅದನ್ನಷ್ಟೇ ಕೊಡೋ ಮೂಲಕವಾಗಿ ಅರೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ಅರೆಸ್ಟ್ ಪ್ರಕ್ರಿಯೆಗೆ ಬಂದಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡುವಾಗ ಇಂಥದ್ದೇ ಕಾರಣಕ್ಕೆ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಆರೋಪಿಗಳಿಗೂ ಮತ್ತು ಅವರ ಕುಟುಂಬಕ್ಕೂ ತಿಳಿಸಲೇಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆಯಾ? ಹಾಗಿದ್ರೆ ಈಗ ಸುಪ್ರೀಂ ಕೋರ್ಟ್ನ ಒಂದು ವಿಷಯವನ್ನು ಕೂಡ ಇಟ್ಕೊಂಡು ವಾದವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಪ್ರಕಾರವಾಗಿ ಆ ರೀತಿಯ ನೆಸೆಸಿಟಿ ಬೀಳೋದಿಲ್ವಾ? ದಿವ್ಯಾ, ಖಂಡಿತವಾಗ್ಲೂ ಈಗಾಗಲೇ ಆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಬಂಧನ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ ಬಳಿಕವೂ ಕೂಡ ಅವರ ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿಲ್ಲ ಅನ್ನುವಂಥ ಆರೋಪವನ್ನು ದರ್ಶನ್ ಪರ ವಕೀಲರು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಉತ್ತರವನ್ನು ಕೊಡುವ ಕೆಲಸವನ್ನು ಈಗಾಗಲೇ SPP ಅವರು ಮುಂದುವರಿಸಿರುವಂಥದ್ದು. ಯಾವುದೇ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟ ಆರೋಪಿಗಳನ್ನು ಬಂಧಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳನ್ನು ಪೋಷಕರಿಗೆ ಹೇಳದೇ ಹೋದರೂ ಕೂಡ ನಡೆಯುತ್ತೆ ಅನ್ನುವಂಥ ಸುಪ್ರೀಂ ಕೋರ್ಟಿನ ಒಂದಷ್ಟು ಆದೇಶವನ್ನು ಉಲ್ಲೇಖ ಮಾಡಿ ವಾದವನ್ನು ಮಾಡುವ ಕೆಲಸವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಆರೋಪಿಗಳನ್ನು ಬಂಧನ ಮಾಡುವಂಥ ಸಂದರ್ಭದಲ್ಲಿ ವಶಕ್ಕೆ ಪಡೆದಿರುವಂಥ ವಿಚಾರವನ್ನಷ್ಟೇ ಅವರ ಕುಟುಂಬಕ್ಕೆ ತಿಳಿಸಬಹುದು. ಯಾವ ಕಾರಣಕ್ಕಾಗಿ ಯಾವ ಕೇಸ್ನಲ್ಲಿ ಆತನನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ರ ಸಂಪೂರ್ಣ ವಿವರವನ್ನ ಕೊಡದೆ ಹೋದ್ರೂ ಕೂಡ ನಡೆಯುತ್ತೆ ಅನ್ನುವಂಥ ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲೇಖವನ್ನು ಮಾಡಿ ವಾದವನ್ನು ಮಾಡುವ ಕೆಲಸವನ್ನ SPP ಅವರು ಮುಂದುವರಿಸಿರುವಂಥದ್ದು. ಆ ಒಂದು ವಾದಕ್ಕೆ ಪೂರಕವಾದ ಒಂದಷ್ಟು ಪ್ರತಿವಾದವನ್ನು ಮಾಡುವ ಕೆಲಸ ಈಗಾಗಲೇ ಮುಂದುವರಿಸಿರುವಂಥದ್ದು. ದಿವ್ಯಾ, ಅಂದ್ರೆ ಸ್ಪೆಸಿಫಿಕ್ ಕೇಸ್ಗಳ ಆಧಾರದ ಮೇಲೆ ಮಾಹಿತಿಯನ್ನ ಕೊಡಬೇಕಾ ಬೇಡವಾ ಅನ್ನೋ ಡಿಸಿಷನ್ಗೆ ತನಿಖಾಧಿಕಾರಿಗಳು ಬರಬಹುದು ಅಂತನಾ? ಖಂಡಿತವಾಗ್ಲೂ ದಿವ್ಯಾ, ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಆ ಬಂಧನದ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಸಂಬಂಧಪಟ್ಟ ಅವರ ಪೋಷಕರಿಗೆ ಕೊಡದೆ ಹೋದರೂ ಕೂಡ ನಡೆಯುತ್ತೆ. ಅದಕ್ಕೆ ಪೂರಕವಾದ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಉಲ್ಲೇಖ ಮಾಡ್ತಿರುವಂಥದ್ದು. ಆರೋಪಿಗಳನ್ನು ವಶಕ್ಕೆ ಪಡೆದಿರುವಂಥ ವಿಚಾರವನ್ನಷ್ಟೇ ಆ ಸಂಬಂಧಪಟ್ಟ ಪೋಷಕರಿಗೆ ತಿಳಿಸಿದ್ರೆ ಸಾಕು. ಉಳಿದಂತೆ ಯಾವ ಪ್ರಕರಣದಲ್ಲಿ ಈ ವ್ಯಕ್ತಿಯನ್ನು ನಾವು ಬಂಧನವನ್ನು ಮಾಡಿದ್ದೇನೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಸಂಬಂಧಪಟ್ಟ ಪೋಷಕರಿಗೆ ಕೊಡದೆ ಹೋದ್ರೂ ಕೂಡ ನಡೆಯುತ್ತೆ ಅನ್ನುವಂಥ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಉಲ್ಲೇಖ ಮಾಡಿ ವಾದವನ್ನು ಮಾಡುವ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈ ಉಳಿದ ಆರೋಪಿಗಳನ್ನ ಬಂಧನವನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂಥ ವಿಚಾರವನ್ನ ನಾವು ಅವರ ಪೋಷಕರಿಗೆ ತಿಳಿಸಲಾಗಿದೆ ಅನ್ನುವಂಥ ಅಂಶಗಳನ್ನು ಕೂಡ ಉಲ್ಲೇಖ ಮಾಡುವ ಕೆಲಸ ಮಾಡ್ತಿರುವಂಥದ್ದು. ದಿವ್ಯಾ, ಓಕೆ, ಈ ಕೇಸ್ನಲ್ಲಿ ಹಣ ಹಂಚಿಕೆಯಾಗಿದೆ ಮತ್ತು ಆರೋಪಿಗಳು ಯಾವ ರೀತಿ ಸಂಚನ್ನ ರೂಪಿಸಿದ್ರು ಈ ಎಲ್ಲ ಭಾಗವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಆದರೆ ತನಿಖೆಯ ಲೋಪಗಳನ್ನು ಹಲವಾರು ವಿಚಾರಗಳನ್ನು ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಈಗ ಮೇಜರ್ ಆಗಿ ಅವ್ರು ಏನು ಕೋರ್ಟ್ ಮಾಡಿದ್ರು ಅದಷ್ಟಕ್ಕೆ ಉತ್ತರವನ್ನು ಕೊಡ್ತಾ ಇರೋದು, ಅಥವಾ ಉಳಿದಂತೆ ಈ ಕೇಸ್ನಲ್ಲಿ ಅವ್ರಿಗೆ ಬೇಲ್ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಏನೆಲ್ಲ ಟ್ವಿಸ್ಟ್ಗಳು ಸಿಗಬಹುದು?
ದಿವ್ಯಾ, ಬಹಳ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ತನಿಖಾ ಸಂದರ್ಭದಲ್ಲಿ ಆಗಿರುವಂತ ಒಂದಷ್ಟು ಲೂಪ್ ಹೋಲ್ಗಳನ್ನು ಹೇಳುವುದರ ಮೂಲಕ ನಮ್ಮ ಕಕ್ಷಿದಾರನ ಪಾತ್ರ ಇದರಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಪೂರಕವಾದ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು SPP ಅವರು ಪ್ರತ್ಯುತ್ತರವನ್ನ ಕೊಡುವ ಕೆಲಸವನ್ನ ಮುಂದುವರಿಸಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಆತನ ಅಲ್ಲಿದ್ದ ಅನ್ನುವಂಥದ್ದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸೇರಿದಂತೆ ದರ್ಶನ್ ಮನೆಯಲ್ಲಿರುವಂತ ಹಣ ಜೊತೆಗೆ ಆರೋಪಿಗಳನ್ನ ಸರೆಂಡರ್ ಮಾಡಲಿಕ್ಕೆ A14 ಆರೋಪಿ ಏನೆಲ್ಲ ಕಸರತ್ತು ಮಾಡಿದ್ದ ಅನ್ನುವಂಥ ಒಂದಷ್ಟು ಸಾಕ್ಷ್ಯಗಳನ್ನ ಇಟ್ಟುಕೊಂಡು ಪೂರಕವಾದ ವಾದಗಳನ್ನ ಮಾಡುವ ಕೆಲಸವನ್ನ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾಗಿ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ರು ಅನ್ನುವಂಥದ್ದು ಅವರ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿದ್ದಂಥ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಅವರು ಯಾವುದೆಲ್ಲ ಕ್ವಾರಿ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಕೊಡುವ ಕೆಲಸವನ್ನ ಈಗಾಗಲೇ SPP ಅವರು ಮುಂದುವರಿಸಿರುವಂಥದ್ದು. ದಿವ್ಯಾ, ಓಕೆ, ಸಿ.ವಿ. ನಾಗೇಶ್ ಅವರು ಮತ್ತು ಇತರೆ ಆರೋಪಿಗಳ ಪರ ವಕೀಲರು ವಾದಿಸುವಂತಹ ಸಂದರ್ಭದಲ್ಲಿ ಓಕೆ, ಆ ಪಾಯಿಂಟ್ಗೆ ಬರೋಣ. ನಾಗೇಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. SPP ಪ್ರಸನ್ನಕುಮಾರ್ ಪ್ರಬಲ ವಾದವನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳ ಬಂಧನ ವೇಳೆ ಎಲ್ಲಾ ಮಾಹಿತಿ ನೀಡಲು ಸಾಧ್ಯ ಇಲ್ಲ. ತನಿಖಾಧಿಕಾರಿಗಳ ಬಳಿ ಏನು ಮಾಹಿತಿ ಇರುತ್ತೋ ಅಷ್ಟನ್ನಷ್ಟೇ ಅವರು ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಅಂತ, ಮತ್ತು ಕೆಲ ಪ್ರಕರಣಗಳಲ್ಲಿ ಅದನ್ನ ಹಂಚಿಕೊಳ್ಳೇಬೇಕು ಅಂತ ಇಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದು ವಿಳಂಬ ಆಯಿತು ಅಂತ ಪದೇ ಪದೇ ವಾದವನ್ನ ಮಾಡ್ತಾ ಇದ್ರು ನಾಗೇಶ್ ಅವರು. ಸೊ ಈಗ ಅದಕ್ಕೂ ಕೂಡ ಉತ್ತರವಾಗಿ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದದಲ್ಲಿ ಯಾವ ಕಾರಣಕ್ಕಾಗಿ ತಡ ಆಯ್ತು ಅನ್ನೋದರ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ. ಇಲ್ಲಿ ಆರೋಪಿಗಳು ಯಾರು, ಪ್ರತ್ಯಕ್ಷದರ್ಶಿಗಳು ಯಾರು ಅನ್ನೋದನ್ನ ಬೈಫರ್ಕಿಯೇಟ್ ಮಾಡೋದಕ್ಕೆ ತನಿಖಾಧಿಕಾರಿಗಳಿಗೆ ಸಮಯ ತೆಗೆದುಕೊಂಡಿದೆ. ಪವನ್ ಗೋವಾಕ್ಕೆ ತೆರಳಿದ್ದ ಏರ್ ಟಿಕೆಟ್ಗಳು ಕೂಡ ಲಭ್ಯವಾಗಿದೆ. ಕೆಲ ಆರೋಪಿಗಳು ಭಯದಿಂದಾಗಿ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಟ ನಡೆಸಿದ್ದಾರೆ, ಆನಂತರ ಕೊನೆಗೆ ಬಂದಿದ್ದಾರೆ. ಸೊ ಈ ಕೇಸ್ನಲ್ಲಿ ಈ ರೀಸನ್ಸ್ಗೋಸ್ಕರ ನಾವು ತಡವಾಗಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದೀವಿ. ತಡ ಆಯಿತು, ಅವ್ರು ಎಲ್ಲಿ ಹೋಗಿದ್ರು ಅನ್ನೋದಕ್ಕೆ ಸಂಬಂಧಿಸಿದಂತೆ ಟಿಕೆಟ್ಗಳು ಕೂಡ ನಮ್ಮ ಬಳಿ ಲಭ್ಯವಾಗಿದೆ. ಈ ಅಂಶವನ್ನ SPP ಪ್ರಸನ್ನಕುಮಾರ್ ಅವರು ವಾದಿಸ್ತಾ ಇದ್ದಾರೆ. ಯಾಕಂದ್ರೆ ನಾಗೇಶ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಪುನೀತ್ನ ಸ್ಟೇಟ್ಮೆಂಟ್ನ ಯಾಕೆ ತಡವಾಗಿ ದಾಖಲು ಮಾಡಿಕೊಂಡ್ರು, ಪ್ರತ್ಯಕ್ಷದರ್ಶಿ ಅಂತ ಹೇಳಿದಾಗ ಕ್ವಿಕ್ ಆಗಿ ಆತನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಬೇಕಿತ್ತಲ್ವಾ, ಈ ಅಂಶವನ್ನೇ ಪ್ರಮುಖವಾಗಿ ಅವರು ಹಿಡ್ಕೊಂಡು ಕೂತಿದ್ರು. ಈಗ ಕೋರ್ಟ್ಗೆ ಆ ಬಗ್ಗೆ ವಿವರಣೆಯನ್ನ ಪ್ರಸನ್ನಕುಮಾರ್ ಅವರು ಕೊಡ್ತಾ ಇದ್ದಾರೆ. ಪವನ್ ಗೋವಾಕ್ಕೆ ತೆರಳಿದ್ದ, ಆತ ಗೋವಾ ಹೋಗಿದ್ದ ಅನ್ನೋದಕ್ಕೆ ಆತನ ಬಳಿ ಏರ್ ಟಿಕೆಟ್ ಇದ್ದದನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ದರ್ಶನ್ ಬಂಧನ ದಿನವೇ ಈ ತನಿಖೆಯನ್ನ ನಾವು ಆರಂಭ ಮಾಡಿದ್ವಿ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ವಿ. ಈ ಕೇಸ್ನಲ್ಲಿ ಕಿರಣ್ ಎಂಬ ಒಬ್ಬ ಪ್ರತ್ಯಕ್ಷದರ್ಶಿ ಇದ್ದಾನೆ. ಅವನು ಈ ಕೇಸ್ನಲ್ಲಿ ಭಾಗಿದಾರನ ಅಥವಾ ಪ್ರತ್ಯಕ್ಷದರ್ಶಿನ ಇದನ್ನ ಪತ್ತೆ ಹಚ್ಚಲಿಕ್ಕೂ ಕೆಲ ಸಮಯ ಹಿಡಿತು. ಆ ಕಾರಣಕ್ಕಾಗಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ರು. ಅದಾದ ನಂತರದಲ್ಲಿ ಆತನ ಪಾತ್ರ ಇಲ್ಲ ಅಂತ ಗೊತ್ತಾದಾಗ ಆತನನ್ನ ಸಾಕ್ಷಿಯಾಗಿ ಪರಿಗಣಿಸಿದ್ದೀವಿ ಅನ್ನುವಂತಹ ಹೇಳಿಕೆಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಪ್ರಸನ್ನಕುಮಾರ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ತಡವಾಗಿ ದಾಖಲಾಗಿದೆ. ಇದು ತನಿಖಾಧಿಕಾರಿಗಳ ಲೋಪ ಮತ್ತು ಇದು ಸೃಷ್ಟಿ ಅನ್ನೋದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದ್ರು. ಈಗ ಆ ಪಾಯಿಂಟ್ಗೆ ಬರ್ತಿದ್ದ ಹಾಗೆ ಪ್ರಸನ್ನಕುಮಾರ್ ಅವರು ಏನೆಲ್ಲ ಹೇಳಿದ್ದಾರೆ. ದಿವ್ಯಾ, ರೇಣುಕಾ ಸ್ವಾಮಿಯ ಕೊಲೆ ಆದ ಬಳಿಕ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ತನಿಖಾಧಿಕಾರಿಗಳು ತುಂಬಾನೇ ಡಿಲೇ ಆಗಿದೆ. ಅಂದರೆ ಸುಮಾರು 15 ದಿನಗಳ ಕಾಲ ಆ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ಯಾವ ಕಾರಣಕ್ಕಾಗಿ ಡಿಲೇ ಆಗಿದೆ ಅನ್ನುವಂಥ ಅಂಶವನ್ನು ಪ್ರಶ್ನೆ ಮಾಡುವ ಕೆಲಸವನ್ನು ಸಿ.ವಿ. ನಾಗೇಶ್ ಅವರು ಮಾಡಿದರು. ಅದಕ್ಕೆ ಪೂರಕವಾದ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಈಗಾಗಲೇ SPP ಅವರು ಪ್ರತ್ಯುತ್ತರ ಕೊಡುವ ಕೆಲಸವನ್ನು ಮಾಡ್ತಾರೆ. ಯಾಕೆ ಇಷ್ಟು ದಿನ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ತಡವಾಯಿತು ಅನ್ನುವಂಥ ಅಂಶಗಳನ್ನು ತಿಳಿಸುವ ಕೆಲಸವನ್ನ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿಯ ಹತ್ಯೆ ನಡೆದಂಥ ಸ್ಥಳದಲ್ಲಿದ್ದಂಥ ಆರೋಪಿಗಳನ್ನು ಬೈಫರ್ಕೇಟ್ ಮಾಡಲಿಕ್ಕೆ ತುಂಬ ದಿನಗಳಾಯಿತು, ಒಂದಷ್ಟು ಸಮಯಾವಕಾಶ ಬೇಕಾಯಿತು. ಆ ಕಾರಣಕ್ಕಾಗಿ ಪ್ರತ್ಯಕ್ಷದರ್ಶಿ ಪುನೀತ್ ಅವರ ಹೇಳಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ತಡವಾಯಿತೆ ಹೊರತು ಉಳಿದಂತೆ ವಿನಾಕಾರಣ ಯಾವುದೇ ರೀತಿಯ ಸಮಯಾವಕಾಶವನ್ನು ವ್ಯರ್ಥ ಮಾಡದೆ ಆತನ ಹೇಳಿಕೆಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಉಳಿದ ಆರೋಪಿಗಳು ಯಾರು, ಜೊತೆಗೆ ಪವನ್ ಏನಿದ್ದಾನೆ ಪ್ರಕರಣದ A3 ಆರೋಪಿ, ಈ ಇನ್ಸಿಡೆಂಟ್ ಆದ ಬಳಿಕ ಗೋವಾಕ್ಕೆ ಹೋಗಿದ್ದ, ಅದಕ್ಕೆ ಪೂರಕವಾದ ಏರ್ ಟಿಕೆಟ್ಗಳು ಕೂಡ ನಮ್ಮ ಬಳಿ ಇದೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡುವ ಕೆಲಸವನ್ನು ಈಗಾಗಲೇ SPP ಪ್ರಸನ್ನಕುಮಾರ್ ಅವರು ಮಾಡ್ತಿರುವಂಥದ್ದು. ಯಾವ ಕಾರಣಕ್ಕಾಗಿ ಪುನೀತ್ ಅವರ ಹೇಳಿಕೆಯನ್ನು ಸುಮಾರು
ಸುಮಾರು 15 ದಿನಗಳ ಕಾಲ ಡಿಲೇ ಆಯಿತು ಅನ್ನುವಂಥ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ವಾದವನ್ನು ಮುಂದುವರಿಸುವ ಕೆಲಸವನ್ನು ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಿರುವಂಥದ್ದು. ದಿವ್ಯಾ. ಓಕೆ, ನಾಗೇಶ್ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ದಾಖಲು ಮಾಡಿಕೊಳ್ಳಿಕ್ಕೆ ಯಾಕೆ ತಡ ಆಯ್ತು ಅನ್ನೋದರ ಬಗ್ಗೆ ಈಗ SPP ಪ್ರಸನ್ನಕುಮಾರ್ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಆರೋಪಿ ಗೋವಾಕ್ಕೆ ಹೋಗಿದ್ದ, ಆತ ಪ್ರತ್ಯಕ್ಷದರ್ಶಿ ಅಂತ ನಮಗೆ ಮೊದಲು ಗೊತ್ತಾಗೋದಕ್ಕೆ ಸಮಯ ಹಿಡಿತು, ಅದಾದ ನಂತರದಲ್ಲಿ ದಾಖಲು ಮಾಡ್ಕೊಂಡಿದ್ದೀವಿ ಹೇಳಿಕೆಯನ್ನ ಅಂತ.